ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹಲೋ, ಜಾಟ್ ಕಂಬದಿನಿ ಸ್ಪೀಕಿಂಗ್. ಅಮೆರಿಕಾಯಿಂದ. ರಂಜಿತಾ, ಯಾವಾಗ ಬಂದೆ? ಓ ಮೈ ಗುಡ್ನೆಸ್, ವೆರಿ ಗುಡ್. ಇದು ನಮ್ಮನೆಗೆ ಬರ್ತೀಯಾ? ಬಾ ಬಾ, ಐ ಆಮ್ ವೇಟಿಂಗ್ ಫಾರ್ ಯು. ಓಕೆ, ಬಾಯ್. ಜಾಜಿಯವರೇ, ಅಮೆರಿಕಾಯಿಂದ ಬರ್ತಿರೋ ನಿಮ್ ಫ್ರೆಂಡ್ ಗಂಡಸ್ರ ಹೆಂಗಸ್ರ? ರಂಜಿತ್ ಆದ್ಮೇಲೆ ಹುಡುಗಿ ಅಲ್ವೇನಾ? ಲೇ, ನಿನಗ್ ಗೊತ್ತಿಲ್ಲ ಕೊಡಬಿಟ್ಲಾ? ಇಲ್ಲಿ ರಂಜಿತ್ ಆಗಿದ್ದು ಅಮೆರಿಕಾಗ ಹೋಗಿ ರಂಜಿತಾ ಆಗ್ಬಿಟ್ಟಿದ್ರೆ. ಹೌದು, ಡೋಂಟ್ ಟಾಕ್ ರಬಿಶ್. ಅವಳು ನನ್ನ ಕ್ಲೋಸ್ ಫ್ರೆಂಡು ರಂಜಿತಾ ಅಂತ, NRI ಅಮೆರಿಕಾಯಿಂದ ಬಂದಿದ್ದಾಳೆ. ಹೋಟ್ಲಲ್ಲಿ ಉಳ್ಕೊಂಡಿದ್ದಾಳೆ. ನನ್ನ ಮೀಟ್ ಮಾಡೋದಕ್ಕೆ ಅಂತ ನಮ್ಮ ಮನೆಗೆ ಬರ್ತಾ ಇದ್ದಾಳಂತೆ. ಅದು ಜಾತಿ ಟೆಂಪಲ್ ದಿನಿ ಅವ್ರೆ ಇಲ್ಲಿದೆಯಾ? ಅದು ನೋಡಿ, ನಮ್ಮ ಮನೆಗೆ ಯಾರು ಬರಲ್ಲ ಅಂತ ತಾವೇನಾದ್ರೂ ಖಾತ್ರಿ ಕೊಟ್ರೆ ನನಗೆ ಸ್ವಲ್ಪ ಕೆಲಸ ಇತ್ತು, ಹೈದರಾಬಾದಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ನಮ್ಮ ಮನೆಗೆ ಯಾರು ಬರ್ತಾ ಇಲ್ಲಲ್ಲ? ಜಾಜಿಯವರೇ, ಅದ್ಯಾರೋ ಅಲ್ಲ, ಯಾಕೆಂದ್ರೆ ನಾನು ಮನೆ ಯಜಮಾನ ನೋಡಿ, ಯಾರಾದ್ರೂ ಅಕಸ್ಮಾತ್ ಆಗಿ ಬಂದ್ಬಿಟ್ರೆ ಅವ್ರ ಜೊತೆಗೆ ನಾನು ಕಣ್ ತುಂಬ ಕೂತ್ಕೊಂಡು ನೋಡ್ಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ, ಕೈ ಕುಲ್ಸ್ಬೇಕಾಗತ್ತೆ, ಅದಕ್ಕೆ ಕೇಳಿದೆ. ಯಾರು ಬರ್ತಾ ಇಲ್ಲ. ಹೌದಾ? ಅಲ್ಲ, ಮತ್ತೆ ಅದೇನೋ ಅಮೆರಿಕಾನೋ ಏನೋ ಒಂದಾಗಿತ್ತಪ್ಪ. ಅಮೆರಿಕನಾ? ಅಮೆರಿಕಲ್ಲಿ ಸಿಕ್ಕಾಪಟ್ಟೆ ರೈನ್ ಬರ್ತಾ ಇದೆ ಅಂತ ಟಾಕ್ ಮಾಡ್ತಾ ಇದ್ವಿ ಅಷ್ಟೇ. ಹೋಗಪ್ಪ ತಾಗೆ, ಎಲ್ಲೆಲ್ಲೋ ಮಳೆ ಬರುತ್ತೆ, ಆದ್ರೆ ಇಲ್ಲಿ ಮಳೆ ಆಗ್ತಾ ಇಲ್ವೇ? ಅಲ್ಲ, ನಾನು ಯಾರೋ ಬರಲ್ಲ ಅಂತ ಖಾತ್ರಿ ಆದ್ರೆ ಮಾತ್ರ ಈಗ ಹೈದರಾಬಾದ್ ಹೊರಡ್ತೀನಿ. ನಮ್ಮ ಮನೆಗೆ ಯಾರು ಬಂದ್ರೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ನಿಮ್ ಪಾಡಿಗೆ ನೀವು ಹೋಗಿ, ನಾನು ಅವ್ರನ್ನ ನೋಡ್ಕೋತೀನಿ. ಅಲ್ಲ, ಯಾಕಂದ್ರೆ ನೀವು ನನ್ನ ಹತ್ರ ದುಡ್ಡು ಕಾಸು ಕೇಳ್ಬಾರ್ದು ನೋಡಿ. ಅಲ್ಲ, ಬಂಡವಾಳ ಸೂರ್ಯ ನಾನು ಉಪಚಾರ ಮಾಡೋರು ಸಾವನ್ನಂಗೆ ಹಾಕ್ಬಾರ್ದಲ್ಲ, ಅದಕ್ಕೆ. ಬಾಯ್. ಜಾಜಿಯವರೇ, ಈಗ ನಮಗೆ ವಿವರಗಳನ್ನು ಹೇಳಿ. ನನ್ನ ಫ್ರೆಂಡ್ ರಂಜಿತಂಗೆ ಇಂಡಿಯನ್ ಕಲ್ಚರ್ ಕಂಡ್ರೆ ತುಂಬಾ ಇಷ್ಟ. ಅವ್ರಿಗೆ ಮದುವೆ ಆಗಿದ್ಯಾ? ಅದಕ್ಕೆ ಅಂತಾನೆ ಅವಳು ಇಲ್ಲಿಗೆ ಬಂದಿರೋದು. ಒಳ್ಳೆ ಹುಡುಗನ ನೋಡಿ ಮ್ಯಾರೇಜ್ ಆಗಿ ವಾಪಸ್ ಅಮೆರಿಕಾಗ್ ಹೋಗ್ತಾಳೆ. ಆದ್ರೆ ಅವಳಿಗೆ ಶುದ್ಧ ಭಾರತೀಯ ತರ ನಡ್ಕೊಂಡ್ರೆ ತುಂಬಾ ಇಷ್ಟ ಆಗೋದು. ಅವಳಿಗೆ ಈ ವೆಸ್ಟರ್ನ್ ಕಲ್ಚರ್ ಎಲ್ಲ ಇಷ್ಟನೇ ಆಗಲ್ಲ. ಜಾಜಿಯವರೇ, ಶುದ್ಧ ಭಾರತೀಯ ಅಂದ್ರೆ ಏನು? ಲೋಪದ್ದು ಈ ಶುದ್ಧ ಹಳ್ಳಿ ತುಪ್ಪ ಅಂತಿರುತ್ತಲ್ಲ, ಆತರ ಪಕ್ಕ ಲೋಕಲ್ ಪಟಪಡಿ ಚಟ್ನಿ ಪಂಚ. ಅತ್ತೆ, ಲಂಜಿತಾ ಅಲ್ಲ, ರಂಜಿತಾ. ನಾನು ಹಾಗೆ ಹೇಳಿದ್ದು, ನಿನಗೆ ಹಾಗೆ ಕೇಳಿಸಿದ್ರೆ ನಾನೇನ್ ಮಾಡ್ತೀನಿ? ಅವಳು ನನ್ನ ಕ್ಲೋಸ್ ಫ್ರೆಂಡು ಅಮೆರಿಕಾಯಿಂದ ಬಂದಿದ್ದಾಳೆ. ಇವತ್ತು ನಮ್ಮ ಮನೆಗೆ ಬರ್ತಿದ್ದಾಳೆ. ಅವಳಿಗೆ ಇಂಡಿಯನ್ ಕಲ್ಚರ್ ಅಂದ್ರೆ ತುಂಬಾ ಇಷ್ಟ. ಸೊ ಅವಳು ಬಂದಾಗ ನಾವೆಲ್ಲ ಹಾಗೆ ನಡ್ಕೊಂಡ್ರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಮೈಂಡ್ ಇವಳು ಬಂದಾಗಿಂದ ನಾನು ಬಡ್ಕೋತಾನೆ ಇದ್ದೀನಿ. ಗಂಡಸರು ಪಂಚೆ ಉಟ್ಕೊಳ್ಳಿ, ಹೆಂಗಸರು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಳ್ಳಿ ಅಂತ ನನ್ನ ಮಾತನ್ನ ಯಾರು ಕೇಳ್ತಾ ಇದ್ದಾನೆ? ಲೇ ವಿಟ್ಲ, ನಾನು ಶುದ್ಧ ಭಾರತೀಯ ಉಡುಪುಗಳನ್ನ ತೊಟ್ಕೊಂಡ್ರೆ ಆ ರಂಜಿತಾ ನನ್ನ ಇಷ್ಟಪಡ್ತಾಳ? ಅಫ್ಕೋರ್ಸ್ ಇಷ್ಟಪಡ್ತಾಳ ಕಣೋ. ಹಾಗಿದ್ರೆ ನಾನು ಏನೇನ್ ತೊಟ್ಕೋಬೇಕು? ಎಲ್ಲ ನಾನೇ ತೊಡಸ್ತೀನಿ, ಬಾರಪ್ಪ. ಲುಪ್ಪದ್ದು ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣೋ. ಟಿಪಿಕಲ್ ಇನ್ನೇನು, ಅದ್ರಲ್ಲೂ ಸೌತ್ ಇಂಡಿಯನ್ ಕಣೋ. ಥ್ಯಾಂಕ್ ಯು ಕಣಪಲ್ಲೋ. ಏನೋ ಇದು ಫ್ಯಾನ್ಸಿ ಡ್ರೆಸ್? ಇದು ಫ್ಯಾನ್ಸಿ ಡ್ರೆಸ್ ಅಲ್ಲ, ಭಾರತೀಯರ ಸಾಂಪ್ರದಾಯಿಕ ಉಡುಗೆ. ಕತ್ಕೊಂಡ್ ಹಾರ ಹಾಕೊಂಡ್ಬಿಡು, ಸರಿಯಾಗಿರುತ್ತೆ. ಕತ್ಕೊಂಡ್ ಹಾರ ಹಾಕೊಂಡ್ರೆ ನಾನು ಹೇಗ್ ಕಾಣಿಸ್ತೀನಿ? ಮದ್ವೆ ಮನೇಲಿ ಗಂಡಿನ ತಂದೆ ಇರ್ತಾರಲ್ಲ, ಹಾಗೆ ಕಾಣಿಸ್ತೀಯ. ಮದುವೆ ಗಂಡ ತರ ಕಾಣಿಸ್ಬೇಕು ಅಂತ ನಾನು ಇಷ್ಟು ಕಷ್ಟಪಟ್ರೆ ಮದುವೆ ಗಂಡಿನ ತಂದೆ ತರ ಇದೀನಿ ಅಂತೆಲ್ಲ ನಿನಗೆ ಎಷ್ಟೇ ಪೊಗರು? ಆಗಿರೋ ವಯಸ್ಸು ಸಾಲ್ದ, ಹೋಗ್ ಕನ್ನಡಿ ನೋಡ್ಕೋ, ಎಷ್ಟು ವಯಸ್ಸಾಗಿದೆ ಅಂತ ಗೊತ್ತಾಗುತ್ತೆ. ಯಾವ ಹುಡುಗಿನ ನನ್ ಮದ್ವೆ ಆಗಕ್ಕೆ ಒಪ್ತಿಲ್ಲ, ನಾನೇನ ಮಾಡ್ಲೆ? ಅದ್ ಹೇಗೋ ಮದ್ವೆ ಆಗುತ್ತೆ? ಇಷ್ಟು ಗಾತ್ರ ದೇಹ ಇಟ್ಕೊಂಡಿದ್ರೆ ಎಲ್ಲಿ ಚಟ್ನಿ ಆಗ್ಬಿಡ್ತೀನಿ ನನ್ನ ಭಯಕ್ಕೆ. ಯಾವ ಹುಡುಗಿನೂ ನಿನ್ನ ಮದ್ವೆ ಆಗಲ್ಲ. ರಂಗತ್ತೆ, ರಂಗತ್ತೆ, ಎಲ್ಲೋ ಬಸ್ಸು ಧ್ವನಿ ಕೇಳಿಸ್ತಾ ಇತ್ತಲ್ಲ. ಕುರಿ ಕಾಯೋನ್ ಇಲ್ಲೇ ನಿಂತಿಯ ನೋಡಿ. ರಂಗತ್ತೆ, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ. ಯಾರಾದ್ರೂ ನಿನ್ನನ್ನು ನೋಡಿದ ತಕ್ಷಣ ಕೈ ಮುಗಿತಾರೆ. ಕೇಳ್ದೇನೆ ಚಪ್ಪ, ಕೈ ಮುಗಿತಾರೆ. ಯಾಕೆ ಕೈ ಮುಗಿತಾರೆ ಅಂತ ಕೇಳು, ಆಮೇಲೆ ಗೊತ್ತಾಗತ್ತೆ. ಈ ಮನೆಗೆ ದೊಡ್ಡ ಯಜಮಾನ ಅಂತ ಕೈ ಮುಗಿತಾರೆ. ರಂಗತ್ತೆ, ನೀನು ಇವ್ರ ಜೊತೆ ಸೇರ್ಕೊಂಡು ನಂಗೆ ಕಂಡಮ್ ಮಾಡ್ತಿದ್ಯಾ? ನಾ ಮದುಮಗನ್ ತರ ಕಾಣಿಸ್ತಾ ಇಲ್ವಾ? ಅಯ್ಯೋ, ಆ ವಯಸ್ಸು ಮೀರ್ ಹೋಯ್ತು ಕಣೋ. ಈಗ ನನ್ನನ್ನೇ ತಗೋ, ಚೂಡಿದಲ್ಲ ಹಾಕೊಂಡು ಲಿಪ್ಸ್ಟಿಕ್ ಬಳ್ಕೊಂಡ್ಬಿಟ್ರೆ ನಾನು ಚಿಕ್ಕ ಹುಡುಗಿ ತರ ಕಾಣ್ತೀನ? ಹಾಗೆ ಅವಳ ವಯಸ್ಸನ್ನ ಮುಚ್ಚಡಕ್ ಸಾಧ್ಯ ಇಲ್ಲ. ಹೋಗಿ ಲಕ್ಷಣವಾಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ಆಗ್ಲೂ ಅದು ಚಿಕ್ಕ ಹುಡುಗನ ತರ ಕಾಣ್ಬಹುದು. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಬಟ್ಟೆ ಬದಲಾಯಿಸೋದಿಲ್ಲ. ಇವಾಗ ಯಾರೋ ಬರ್ತಾರಲ್ಲ, ಅವ್ರು ಬರ್ಲಿ ಗೊತ್ತಾಗುತ್ತೆ ನಿಮ್ಗೆ ನನ್ನ ಬೆಲೆ ಏನು ಅಂತ. ಎಷ್ಟು ದಿನ ಆಯ್ತು ನಿನ್ನ ನೋಡಿ.
ವಾವ್, ನಿಮ್ ಮನೆಗ್ ಬರ್ತಿದ್ದಾಗೆ ಅಗರ್ಬತ್ತಿ ವಾಸನೆ ಘಮ ಘಮ ಅಂತಿದೆ. ಈಗ ತಾನೇ ಮಂಗಳಾರತಿ ಮಾಡ್ದಾಗಿದೆ. ಯಾರಿಗೆ? ಇನ್ಯಾರ್ಗೆ? ದೇವ್ರಿಗೆ. ಇಂಥ ಪರ್ಫ್ಯೂಮು ಅಮೆರಿಕಾದಲ್ಲೂ ಸಿಗಲ್ಲ. ಎಲ್ಲ ಆರ್ಟಿಫಿಷಿಯಲ್ ಆಗೋಗಿದೆ ಕಣೆ. ಮೈಕ್ ಹಚ್ಕೊಳ್ಳೋದು, ಮುಖಕ್ಕೆ ಹಾಕೊಳ್ಳೋದು ಎಲ್ಲ ಆರ್ಟಿಫಿಷಿಯಲ್. ನಮಸ್ಕಾರ, ನನ್ನ ಹೆಸರು ಪದ್ಮನಾಭ ಅಂತ. ಎಲ್ರು ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತಾರೆ. ನೀವು ನನ್ನ ಹಾಗೆ ಕರೆದ್ರೆ ನನ್ನ ಏನು ಅಭ್ಯಂತರ ಇಲ್ಲ. ಈಗ ಸದ್ಯ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇನ್ನೇ ಬಿಟ್ಟು ಹೋಗಿ ತುಂಬಾ ದಿನ ಆಯ್ತಲ್ಲ. ಕನ್ನಡ ಮಾತಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಇಂಗ್ಲಿಷ್ ಬಂದ್ಬಿಟ್ರೆ ಮಿಸ್ಟೇಕ್ ಮಾಡ್ಕೋಬೇಡಿ. ಅಯ್ಯೋ ಪರವಾಗಿಲ್ಲ, ನೀವು ಮಾತಾಡಿ. ನನಗೂ ಇಂಗ್ಲಿಷ್ ಅಂದ್ರೆ ತುಂಬಾ ಇಷ್ಟ. ಯು ಡ್ರಿಂಕ್ ಇಂಗ್ಲಿಷ್, ಯು ಈಟ್ ಇಂಗ್ಲಿಷ್, ಯು ಟಾಕ್ ಇಂಗ್ಲಿಷ್, ಯು ಲಾಫ್ ಇಂಗ್ಲಿಷ್, ಯು ಸ್ಲೀಪ್ ಇಂಗ್ಲಿಷ್. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇಂಗ್ಲಿಷ್ ಮಾತಾಡಕ್ ಬರ್ದೇ ಹೋದ್ರು ಎಷ್ಟು ಕಷ್ಟಪಟ್ಟು ಮಾತಾಡಕ್ ಟ್ರೈ ಮಾಡ್ತಾ ಇದ್ದೀರಾ. ನಮ್ ಪದ್ದು ಈಟಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್, ಇಂಗ್ಲಿಷ್ ಅಲ್ಲಿ ತುಂಬಾ ವೀಕ್. ಜಾದಿ, ಇಫ್ ಯು ಡೋಂಟ್ ಮೈಂಡ್, ಪದ್ದುಗೆ ನಾನು ಇಂಗ್ಲಿಷ್ ಹೇಳ್ಕೊಡ್ತೀನಿ. ಅಷ್ಟೇ ಅಲ್ಲ, ಅಮೆರಿಕಾದಲ್ಲಿ ಒಂದು ಕೆಲ್ಸನೂ ಕೊಡ್ಸ್ಬಿಡ್ತೀನಿ. Love me or hate me, kiss me or kill me. Love me or hate me, kiss me or kill me. Oh darling, please do something to me. Love me or hate me, kiss me or kill me. Oh darling, please do something to me. ಅದು ನೀವು ತುಂಬಾ ಚೆನ್ನಾಗಿ ಹಾಡಾಡ್ತೀರಾ. ನಂಗೆ ತುಂಬಾ ಇಷ್ಟ ಆಯ್ತು. ಐ ರಿಯಲಿ ಲೈಕ್ ದಿಸ್. ಲೇ ಬಿಟ್ಲ, ನಾನು ಇಂಗ್ಲಿಷ್ ಹಾಡಾಡಿದ್ನ ಮೆಚ್ಚಿ ಆ ರಂಜಿತಾ ನಂಗೊಂದು ಫ್ಲೈಯಿಂಗ್ ಕಿಸ್ ಕೊಟ್ಬಿಟ್ಲ. ಮೊದ್ಲು ಕನಸು ಕಾಣೋದನ್ನ ಬಿಟ್ಟು ಇಂಗ್ಲಿಷ್ ಕೊಡ್ತು ಅವಳು ಲೈನ್ ನೋಡಿ. ಎ ಫಾರ್ ಆಲೂಗಡ್ಡೆ, ಬಿ ಫಾರ್ ಬೋಂಡಾ, ಸಿ ಫಾರ್ ಚಟ್ನಿ ಪುಡಿ, ಡಿ ಫಾರ್ ದಂಟ್ಪಿಂಡ. ಈ ವಯಸ್ಸಲ್ಲಿ ಇಂಗ್ಲಿಷ್ ಕಲಿಯೋದ್ ಕಷ್ಟ ಅಲ್ವೇನೆ? ಅದ್ಯಾವ ಮಹಾ ಕಷ್ಟನೋ. ಇರೋದು 26 ಅಕ್ಷರ. ಅದೇ ಕ್ಯಾಟು, ಅದೇ ಬ್ಯಾಟು. ಓ, ಹಾಗಿದ್ರೆ ನಿನ್ ಪ್ರಕಾರ ನಾನು ಇಂಗ್ಲಿಷ್ ಕಲಿತೀನಿ ಅಂತನಾ? ಮಾಡ್ಬಿಡಪ್ಪದು. ಅರ್ಜೆಂಟ್ ಇಂಗ್ಲಿಷ್ ಕಲ್ಸ್ಕೊಡಿ ಅಂತ ಹಿಂದೆ ಬೀಳು. ಹಿಂದೆ ಬಿದ್ರೆ ಏನಾಗುತ್ತೆ? ಮುಂದೆ ಕುಡ್ಸ್ಕೊಂಡು ನಿಂಗೆ ಇಂಗ್ಲಿಷ್ ಕಲ್ಸ್ಕೊಡ್ತಾರೆ. ಮತ್ತು ನಮ್ ಪಲ್ಲು ಹೇಳಿದ್ಮೇಲೆ ಮುಗೀತು. ಆ ಹುಡುಗಿ ಏನೋ ಕಡಿಮೆ ಆಗಿದೆ ಅಂತ ಹುಡುಗಿ ಸಿಗಬೇಕಾದ್ರೆ ನೀನ್ ಪುಣ್ಯ ಮಾಡಿರ್ಬೇಕು. ನೀನ್ ಇನ್ನೂ ಲೇಟ್ ಮಾಡಿದ್ಯೋ, ನೀನೇ ಲೇಟ್ ಆಗ್ಬಿಡ್ತೀಯ. ನನ್ ಮುಂಚೆನೆ ಅವ್ರು ಯಾರು ಇಷ್ಟಪಟ್ಬಿಟ್ಟಿದ್ರ? ಜಾಜಕ್ಕೆ ಹೇಳಿಲ್ವಾ ಆ ಹುಡುಗಿ ಇಂಡಿಯಾಗ್ ಬಂದಿರದೆ ಮದುವೆ ಆಗೋದಕ್ಕೆ ಅಂತ? ನೋಡು ಪದ್ದು, ನಾವ್ ಸೌತೆಕಾಯಿ ತಗೊಳ್ಳೋದಕ್ಕೆ ಅಂತ ಸಂತೆಗೆ ಹೋಗ್ತೀವಿ. ನಾವಿನ್ನು ಸಂತೆಗೆ ಹೋಗಿರಲ್ಲ ಕಣ, ಮುಂದೆನೆ ಯಾರೋ ಸೌತೆಕಾಯಿ ಮಾರ್ತಿರ್ತಾರೆ. ನಾವು ತಕ್ಷಣ ತಗೊಂಡ್ಬಿಡ್ಬೇಕು. ಒಳಗಡೆ ಹೋಗಿ ಸೌತೆಕಾಯಿ ತಗೊಳ್ಳೋಣ ಅಂದ್ರೆ ಅಲ್ಲಿ ಸೌತೆಕಾಯಿ ಇರಲ್ಲ. ಹಾಗೆ ನಿನ್ ಜೀವನದಲ್ಲಿ ಸಿಕ್ಕಿರೋ ಅವಕಾಶನ ಬಿಡ್ಬೇಡ ಕಣು. ಬೇಗ ಮದ್ವೆ ಆಗ್ಬಿಡು, ಇಲ್ಲಾಂದ್ರೆ ಬಲ್ಕ್ ಸೌತೆಕಾಯಿ ಹೋಗ್ತೀಯಾ. ಸರಿ ಸರಿ, ಈಗ ರಂಜಿತಾ ಅವ್ರು ಬರೋ ಟೈಮ್ ಆಯ್ತು, ನೀವಿಬ್ರು ರೈಟ್ ಹೇಳಿ. ಆಲ್ ದ ಬೆಸ್ಟ್ ಕಣು. ABCDE. ಅದು ಏನ್ ಮಾಡ್ತಿದ್ಯಾ? ನಂಗೆ ಇಂಗ್ಲಿಷ್ ಕಲಿಬೇಕು ಅಂತ ತುಂಬಾ ಆಸೆ. ನೀವು ನಂಗೆ ಮೇಡಮ್ ಆಗಿ ಇಂಗ್ಲಿಷ್ ಹೇಳ್ಕೊಡ್ತೀರಾ? ಯಾರಾದ್ರೂ ಇಂಗ್ಲಿಷ್ ಹೇಳ್ಕೊಡಿ ಅಂದ್ರೆ ಸಾಕು. ಐ ಬಿ ಹ್ಯಾಪಿ ಟು ಟೀಚ್. ಕೊಡಿ. ನಿಂಗೆ ಎಲ್ಲಿವರೆಗೂ ಬರುತ್ತೆ ಇಂಗ್ಲಿಷು? ನಂಗೆ ಇಂಗ್ಲಿಷ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ಸ್ಪೀಕಿಂಗ್ ಟಾಕಿಂಗ್ ಪ್ರಾಬ್ಲಮ್. ಟಾಕಿಂಗ್ ಪ್ರಾಬ್ಲಮಾ? ಡೋಂಟ್ ವರಿ, ಐ ವಿಲ್ ಟೀಚ್ ಯು. ಕಲರ್ ವಾಟ್ ಕಲರ್? ನೋಡು, ನಾನ್ ಬರ್ಕೊಡೋದನ್ನ ಹಾಗೇ ಫಾಲೋ ಮಾಡು, ಬೇಗ ಬಂದ್ಬಿಡುತ್ತೆ. ಏನಿದು ನನ್ನ ಮನೆಯಲ್ಲಿ ಕೋಚಿಂಗ್ ಕ್ಲಾಸ್ ಬೇರೆ ನಡೀತಾ ಇದೆ. A for A for apple. A for apple. 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 B for ಏನು? B for ball. B for balu. ಬಾಲು ಅಲ್ಲ, ಬಾಲ್. B for ball. ಓಕೆ, ಇದ್ರ ಮೇಲೆ ಹಾಗೇ ತಿತ್ತಾ ಇರು, ಬೇಗ ಬಂದ್ಬಿಡುತ್ತೆ. Okay. ಏನು ಯಜಮಾನ್ರೆ, ಇಲ್ಲಿ ನಿಂತ್ಕೊಂಡು ಯಾರನ್ನ ಕಟ್ ನೋಡ್ತಾ ಇದ್ದೀರಾ? ಚಂಪಾ ಚಮಲಿ, ಅದು ಮನೆಗೆ ಯಾರೋ ಒಬ್ಳು ಅಪ್ರತಿಮ ಸುಂದರಿ ಬಂದವಳಲ್ಲ, ಯಾರು ಅಂತ? ರಂಜಿತಾ ಅಂತ, ನಿಮ್ ಎಂಟ್ರ ಫ್ರೆಂಡು ಅಮೆರಿಕದಿಂದ ಬಂದಿದ್ದಾರೆ. ಯಾರನ್ನ ಮದ್ವೆ ಮಾಡ್ಕೊಂಡು ಜೊತೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಇಷ್ಟು ಹೇಳ್ದಲ್ಲ ಸಾಕಿನ, ಮುಂದಿನ ನಾನು ನೋಡ್ಕೋತೀನಿ, ಹೋಗು. ಮಧ್ಯಾಹ್ನ ಅಡಿಗೆಗೆ ಏನ್ ಮಾಡ್ಬೇಕು ಅಂತ ಇದೆಯಾ? ನಿಮ್ ಮುಖ ನೋಡಿದ್ನಲ್ಲ, ಹಾಗಲ್ಕಾಯಿ ಗೊಜ್ಜು ಮಾಡ್ತೀನಿ. ಮಾಡು. ಇಂಗ್ಲಿಷ್ ಕಲಿತಾ ಇದೆಯೇನೋ? ಏನೇನ್
ಬರುತ್ತೆ? ಎ ಫಾರ್ ಆಪಲ್, ಬಿ ಫಾರ್ ಬಾಲು. ಅಯ್ಯೋ ಐಲು ಅದು ಲೂ ಅಲ್ಲ ಲಾ ಎ ಫಾರ್ ಆಪಲ್, ಬಿ ಫಾರ್ ಬಾಲ, ಲಾ ಬಾಲ ಅಲ್ಲ ಬಾಲ್. ಬಿ ಫಾರ್ ಬಾಲ್, ಬಾಲ್ ಬಾಲ್ ಬಾಲ್. ಓಕೆ ಬಂದು ನೀನ್ ಆ ಕಡೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರು, ನಾನು ಜಾರ್ಜ್ ಹತ್ರ ಸ್ವಲ್ಪ ಮಾತಾಡ್ತೀನಿ. ಬೇಗ ಬಂದ್ಬಿಡಿ, ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಸುಮಾರು ಕಲ್ಸ್ಬಿಟ್ಟಿದ್ಯಾ? ನಿಮ್ ನೋಡಿದ್ನಲ್ಲ, ಬರ್ದಿರೋದೆಲ್ಲ ಹಾಗೆ ಬರ್ತಾ ಇದೆ. ಚ್ಯೂ ನಾಟಿ, ಹೋಗ್ ಕೂತ್ಕೋ. ನಾನು ನಿನ್ ಹಸ್ಬೆಂಡ್ ಬಗ್ಗೆ ತುಂಬಾ ಕೇಳಿದೀನಿ. ಅವ್ರು ತುಂಬಾ ಸೋಷಲ್ ಅಂತೆ, ತುಂಬಾ ಚೆನ್ನಾಗಿ ಮಾತಾಡ್ತಾರಂತೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂತೆ, ಹಾವಿನ ಡ್ಯಾನ್ಸ್ ಸೂಪರ್ ಆಗಿ ಮಾಡ್ತಾರಂತೆ. ತೋರ್ಸು ಜಾಜಿ. ಅವರು ಊರಲ್ಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ನನ್ನ ಹಬ್ಬಿ ಜೊತೆ ಸ್ವಲ್ಪ ಹುಷಾರಾಗಿರು, ಅವ್ರ ಜೊತೆ ಟಾಕ್ ಮಾಡಕ್ ಹೋಗ್ಬೇಡ. ಅವ್ರ ಬಿಹೇವಿಯರ್ ಅಷ್ಟೊಂದು ಚೆನ್ನಾಗಿಲ್ಲ. ಏನ್ ಹೇಳ್ತಿದ್ದೆ ಜಾಜಿ? ನಿಜಾನೇ ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಬ್ಯೂಟಿಫುಲ್ ಆಗಿರೋ ಹುಡುಗಿ ಸಿಕ್ಕರೆ ಸಾಕು, ಅವ್ರ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಅಂಥವ್ರನ್ನ ನನ್ನ ಹಬಿ ಅಂತ ಹೇಳ್ಕೊಳಕ್ಕೆ ನಂಗೆ ಕ್ಷೇಮ ಆಗ್ತಾ ಇದೆ. ನಿನ್ ಗಂಡ ಇಂಥವ್ರು ಅಂತ ನನ್ಗೆ ಯಾರು ಹೇಳಲೇ ಇಲ್ವಲ್ಲ. ಅವ್ರ ವೈಫ್ ಆಗಿ ನಾನೇ ನಿನ್ಗೆ ಹೇಳ್ತಾ ಇದ್ದೀನಲ್ಲ, ಆದಷ್ಟು ನನ್ನ ಹಬಿಯಿಂದ ದೂರ ಇರು. ಕಣ್ಕೊಂಡ್ ಹುಡುಗಿರ ಮೇಲೆ ಕಣ್ಣು ಹಾಕೋದೇ ಅವ್ರ ಕೆಲಸ ಆಗ್ಬಿಡಿದೆ. ಈ ನೋಡ್ರೋಮಿ ಅಂತ ಹೆಸರು ಬಂದಿರೋದೇ ಇಂಥವ್ರಿಂದ. ಏನು ಯಜಮಾನ್ರೆ, ತಗೊಳ್ಳಿ ಬಿಸಿ ಬಿಸಿ ಕೆನೆ ಕಾಫಿ. ದರ್ಶನ ಆಯ್ತಾ? ಅಲ್ಲ, ನಾನು ಅವ್ರನ್ನ ನೋಡ್ದೆ, ಅವರು ನಾನು ನಿನ್ನೂ ನೋಡೇ ಇಲ್ಲ. ನೀವೇ ಹೋಗಿ ಮಾತಾಡ್ಸಿ. ಸುಮ್ನೆ ಹೆಂಗೆ ಮಾತಾಡ್ಸಕ್ಕಾಗತ್ತೆ? ಯಾರಾದ್ರೂ ಒಬ್ರು ಪರಿಚಯ ಅಂತ ಮಾಡಿಸ್ಕೊಡೋದು ಬೇಡವಾ? ಈಗ ನೀನೇ ಬಂದು ನನ್ನ ಪರಿಚಯ ಮಾಡಿಸ್ಕೊಡ್ತೀಯ? ನಾನೇ ಪರಿಚಯ ಮಾಡಿಸ್ಕೊಟ್ಟೆ. ಹೋಗಿ ನಿಮ್ ಎಂಟ್ರವನ್ ಕೇಳಿ, ಅವರೇ ಪರಿಚಯ ಮಾಡಿಸ್ಕೊಡ್ತಾರೆ. ಅವ್ರು ಪರಿಚಯ ಮಾಡಿಸ್ಕೊಟ್ಟಂಗೆ ಅವ್ರು ನನಗೆ ಪರಿಚಯ ಆದಂಗೆ. ಅಲ್ಲ ಕಣೇಶ್ ಚಂಪಚ ಮೇಲೆ ನಮ್ಮ ಪದ್ದಪ್ಪ ಅವ್ರ ಹತ್ರ ಏನೋ ಕಲಿತಾ ಇದ್ದಾನಲ್ಲ, ಏನದು? ಆ ಯಮ್ಮ ಇಲ್ಲಿಗೆ ಬಂದಿರೋದೇ ಯಾರನ್ನಾದ್ರೂ ಮದ್ವೆ ಆಗ್ಬೇಕು ಅಂತ. ಪದ್ದಪ್ಪನ್ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಟ್ಟು ಅಮೆರಿಕಾಗೂ ಕರ್ಕೊಂಡು ಹೋಗ್ತಾರೆ. ಮದ್ವೆ ಆದ್ರೂ ಆಗ್ಬೋದೇನಪ್ಪ. ನಮ್ಮ ಪದ್ದಪ್ಪ ಅಮೆರಿಕಕ್ಕೆ ಹೋದ್ರೆ ಅಮೆರಿಕ ಉಳಿಯುತ್ತೇನೆ. ಆ ರಂಜಿತಾ ಯಾವಾಗ್ಲೂ ಹಾಗೆ ಯಜಮಾನ್ರೆ, ಯಾರಾದ್ರೂ ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿದ್ರೆ ಸಾಕು, ತಾನೇ ಕುಣ್ಕೊಂಡ್ ಹೋಗಿ ಇಂಗ್ಲಿಷ್ ಹೇಳ್ಕೊಡ್ತಾರೆ. ಅಮ್ಮನಿಗೂ ತಲೆ ಕೆಟ್ಟಿದೆ, ಅವನಿಗೂ ವಯಸ್ಸಾಗಿದೆ, ಸರಿ ಹೋಯ್ತು ಜೋಡಿ. ಹೋಗ್ಬಿಟ್ಟು ನೀವೇ ಪದ್ದಪ್ಪ ಸರಿ ಇಲ್ಲ ಅಂತ ಹೇಳ್ಬಿಡಿ. ಹಂಗೆಲ್ಲ ಹೇಳ್ಬಿಟ್ರೆ ನನ್ನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಕಣೆ, ಹಂಗೆಲ್ಲ ಹೇಳಕ್ ಆಗಲ್ಲ. ನೀನ್ ಹೇಳೆ, ನಾನೇನು ರೋಡ್ ರೋಮಿಯನ ಕಂಡ್ಕೊಂಡು ಹುಡುಗಿರಿಂದ ಹೋಗ್ತೀನೇನ? ನೀವಾ? ಸರಿ ಹೋಯ್ತು. ನಾನೇ ಬಂದು ಮೈ ಮೇಲೆ ಬಿದ್ರು ಮಾತಾಡ್ದೆ ದೂರ ತಳ್ತೀರಾ? ಒಂದ್ ಮಾಲಿಗೆ ಕರ್ಕೊಂಡು ಹೋಗಿಲ್ಲ, ಸಿನಿಮಾ ತೋರ್ಸಿಲ್ಲ. ರಂಜಿತ್ ಅವ್ರೆ, ಇನ್ನು ಎಷ್ಟು ದಿವಸ ಕಲ್ತಿದ್ದನ್ನೇ ಕಲಿಬೇಕು. ಬರೋರ್ಗು ಕಲಿತಾನೆ ಇರ್ಬೇಕು. ನನ್ಗೆ ಇವಾಗ ಇದು ಬರುತ್ತೆ. ಅದು ನೀನ್ ಹೇಳ್ಬಾರ್ದು, ನಾನ್ ಹೇಳ್ಬೇಕು. ನನ್ಗಿದ್ ಬೇಡ, ನನ್ಗಿದ್ ಬೇಡ 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 ಬೇಡ. ನನ್ಗೆ ಲವ್ ಬಗ್ಗೆ ಹೇಳ್ಕೊಡಿ. ಹಾಗೆಲ್ಲ ಡೈರೆಕ್ಟ್ ಆಗಿ ಲವ್ ಹೋಗ್ಬಾರ್ದು. ಫಸ್ಟ್ ಹುಡ್ಗಿನ್ ಮೀಟ್ ಮಾಡ್ಬೇಕು, ಅವಳನ್ನ ಮಾತಾಡ್ಸ್ಬೇಕು, ಒಬ್ಬರ ಮನ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೋಬೇಕು, ಆಮೇಲೆ ಲವ್. ನನ್ಗೆ ಇವಾಗ ಇದೆಲ್ಲ ಆಗ್ಬಿಟ್ಟಿದೆ, ಮಿಕ್ಕಿರೋದ್ ಲವ್ ಮಾತ್ರ. ಹಾಗಾದ್ರೆ ನಿನ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಬಿಡು. ಎಕ್ಸ್ಪ್ರೆಸ್ ಮಾಡೋಣ ಅಂದ್ರೆ ಸಿಗ್ನಲ್ ರೆಡ್ ಬರ್ತಿದೆ. ರೆಡ್ ಸಿಗ್ನಲ್ ತೋರಿಸ್ತಿದ್ಯಾ? ಹಾಗಾದ್ರೆ ತುಂಬಾ ಡೇಂಜರ್. ನಿನ್ ಲವ್ ಒಂದೇ ಆಗಿ ನೀನ್ ಮೆಂಟ್ ಆಗಕ್ಕಿಂತ ಮುಂಚೆ ಆ ಹುಡ್ಗಿನ ಬಿಟ್ಟಾಕು. ಅಮ್ಮ, ಹಾಬಿ, ಹೌ ಡೇರ್ ಯು? ನನ್ ರೂಮ್ ಡೋರ್ ನಾಕ್ ಮಾಡ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಕಟ್ಕೊಂಡಿರೋ ಗಂಡ ಕಂಡ್ರೆ ನಾನು ಬಂದು ನಿಮ್ ರೂಮ್ ಡೋರ್ ತಟ್ಟದೆ ಇನ್ಯಾವನು ಬಂದು ತಟ್ಟಬೇಕಿತ್ತು. ಸರಿ, ವಿಷಯ ಏನು ಅಂತ ಹೇಳಿ. ಅಲ್ಲ ಕಂಡ್ರೆ, ನಿಮಗೆ ಇಂತ ಒಬ್ಬ ಸುಂದರವಾದ ಫ್ರೆಂಡ್ ಇದ್ದಾಳೆ, ಅವಳು ನಮ್ಮ ಮನೆಗೆ ಬಂದಿದ್ದಾಳೆ, ಇಲ್ಲಿ ಇಂಗ್ಲಿಷ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ದಾಳೆ ಅನ್ನೋ ವಿಚಾರ ನಂಗೆ ತಿಳಿಸ್ತಾ ಇಲ್ಲ ತಾವು. So what? ಅಲ್ಲ, ನಾನು ಮನೆ ಯಜಮಾನ, ದಯವಿಟ್ಟು ಅವ್ರನ್ನ ನನಗೂ ಸ್ವಲ್ಪ ಪರಿಚಯ ಮಾಡ್ಕೊಡಿ. ಇಲ್ಲಾಂದ್ರೆ ನಾನು ಹಿಂದೆ ಮುಂದೆ ನೋಡಿದ ಕತ್ತೊಡ್ದು ಆಚೆ ತೊಳ್ಬಿಡ್ತೀನಿ ಅಷ್ಟೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದ್ ನಿಮ್ ಹೊಣೆಲೂ ಬರ್ದಿಲ್ಲ. ಈ ಮನೆ ನಿಮ್ಗೆ ಹೇಗ್ ಸಂಬಂಧಪಟ್ಟಿದ್ಯೋ ಅಷ್ಟೇ ನನಗೂ ಸಂಬಂಧಪಟ್ಟಿದೆ. ಸೊ ಅವಳನ್ನ ಪರಿಚಯ ಮಾಡ್ಕೊಡಕ್ ಆಗಲ್ಲ ಆಗಲ್ಲ ಆಗಲ್ಲ. ನೋಡೇ, ಒಂದು ಹೆಣ್ಣಿಗೋಸ್ಕರ ಗಂಡ ಹೆಂಡತಿ ಮತ್ತೆ ಜಗಳ ಬೇಡ. ದಯವಿಟ್ಟು ನೀವು ಬರೀ ಪರಿಚಯ ಮಾಡ್ಕೊಡಿ, ಮುಂದೆಲ್ಲ ನಾನು ನೋಡ್ಕೊಂತೀನಿ. ಆಗಲ್ಲ, ಹೋಗ್ರಿ ರೈ. ಹೆಂಗೆ ಪರಿಚಯ ಮಾಡ್ಕೋಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತು, ಹೋಗ್ರಿ ರೈ. ಅವ್ವಾ ಶೃಂಗೇರಿ ಶಾರದಾಂಬೆ, 3 ನಿಮಿಷಕ್ಕೆ 3 ಪದ ಹೊಲ್ಸ್ಬಿಟ್ಟಲ್ಲ ತಾಯಿ. ಹಿಂಗೆ ಬಿರ್ಗುರಿನ ಎಲ್ಲ ಪದಗಳನ್ನು ಹೊಲ್ಸ್ಬಿಡವಾ ನನ್ನವ್ವ. ಏನ್ ನಿನ್ನ ಹೆಸರು? ಪುಟ್ಟರಾಜು ಕಣ್ರವ್ವ, ಇಲ್ಲಿ ಕೂತ್ಕೊಂಡು ಇಂಗ್ಲಿಷ್ ಕಲಿತಾ ಇವನಿ. ಸ್ಕೂಲ್ಗೆ ಹೋಗ್ಕಲಿ. ಅದು ಏನ್ ಮಾತು ಅಂತ ಆಡಿದ, ಮನೆಯಲ್ಲಿ ಕೆತ್ತಿನ ಬರ್ತಾನ. ಹಂಗಾಗಿ ನಮ್ಮಂತವ್ರು ಸ್ಕೂಲ್ಗೆ ಹೆಂಗ ಹೋಗ ಕಾಯ್ತಾರೆ ಹೇಳಿ. ಸರಿ, ಇನ್ಯಾಕ್ ಕೂತ್ಕೊಂಡು ಓದ್ತಿದ್ಯಾ? ಅದು ಕಂಬದ ಕೆಳಕ್ ಕುಂತ ಓದಿದ್ರೆ ವಿಶ್ವೇಶ್ವರ ತರ ಬುದ್ಧಿವಂತರ ಆಗ್ತಾರೆ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಪತ್ತೆ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡು ಇಂಗ್ಲಿಷ್ ಕಲಿತಾ ಇದೀನಿ. ಆದ್ರೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಡೋರೇ ಇಲ್ಲ ನೋಡಿ. ನಿನ್ನಂತವ್ರಿಗೆ ನಾನ್ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಆ ವಿಶ್ವೇಶ್ವರಯ್ಯ ಅಂದ್ಯಲ್ಲ, ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಅದು ಏನ್ ಪ್ರಶ್ನೆ ಅಂತ ಕೇಳಿದ? ಆ ವಿಶ್ವೇಶ್ವರಯ್ಯನವ್ರು ಅವರಲ್ಲ, ಅವರು ಸಿಕ್ಕಾಪಟ್ಟೆ ಬುದ್ಧಿವಂತರು. ಈ ಮೈಸೂರು ರಥ ಇತ್ತಲ್ಲ, ಅಲ್ಲಿ ದಿವಾನರಾಗಿದ್ರು. ಮತ್ತೆ ಈ KRS ಡ್ಯಾಮ್ ಅದಲ್ಲ, ಅದನ್ನ ಅವರೇ ಕಟ್ಟಿದ್ದು. ಮತ್ತೆ ಭದ್ರಾವತಿನಲ್ಲಿ ಕಬ್ಲು ಫ್ಯಾಕ್ಟ್ರಿನಿವೆ, ಈ ಬೆಂಗಳೂರಿನಲ್ಲಿ ಸೆಂಚುರಿ ಕ್ಲಬ್ನಿವೆ ಎಬ್ಸಿದ್ದು ಅವರೇ. ಮಂಡ್ಯದಲ್ಲಿ ಎಲ್ಲರ ಮನೆಯಲ್ಲಿ ಅವ್ರು ಫೋಟೋ ಮಾಡ್ಕೊಂಡವ್ರೆ.
ಇಷ್ಟೆಲ್ಲ ತಿಳ್ಕೊಂಡಿರೋ ನೀನು ಇಂಗ್ಲಿಷ್ ಕಲಿಯಕ್ಕೆ ಯಾಕೆ ಲೇಟ್ ಮಾಡಿದೆ? ಇಲ್ಲ ಮೊದ್ಲಿಂದ ಕಲಿತಾ ಅವನೇ ಒಂದ್ ಕಡೆಯಿಂದ ಬರ್ತವೆ ಮತ್ತೊಂದ್ ಕಡೆಯಿಂದ ಲೀಕ್ ಆಗ ಹಿಂಗೆ ಹೋಯ್ತಾವೆ. ಡೋಂಟ್ ವರಿ, ನೀನ್ ನನಗ್ ದಿನ ಸಿಗು, ನಾನ್ ನಿನಗ್ ಸರಿಯಾಗಿ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಅಯ್ಯೋ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ತಾಯಿ. ಸರಿ ಬಾ, ಈ ಬಟ್ಟೆ ಚೆನ್ನಾಗಿಲ್ಲ, ನಾನ್ ನಿನಗ್ ಬೇರೆ ಬಟ್ಟೆ ಕೊಡ್ತೀನಿ. ಅಯ್ಯೋ ಅಂತ ವಸಂತೆಲ್ಲ ದುಡ್ಡಿಲ್ಲ. ನನ್ ಹತ್ರ ಇದೆಯಲ್ಲ, ಬಾ. ಹಂಗಿದ್ರೆ ಕುರ್ತಾ ಕೊಡಿಸ್ತೀರಾ? ಒಂದ್ ಸ್ಲೇಟ್ ನುವೆ ಬಳಪ ಕೊಡಿಸ್ಬಿಡಿ. ಪುಟ್ಟರಾಜು, ಈ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವೇ ಕೊಡ್ಸಿದ್ದಲ್ವಾ? ಬೇಕು ಅಂದ್ರೆ ಹೇಳಿ, ಎಲ್ಲ ಬಿಚ್ಕೊಟ್ಬಿಡ್ತೀನಿ. ನೋ ನೋ, ಇಟ್ಸ್ ಅ ಗಿಫ್ಟ್, ಯು ಕೀಪ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ವೆರಿ ಕೈಂಡ್ ಆಫ್ ಯು ಮೇಡಮ್. ಐ ಕ್ಯಾನಾಟ್ ಫರ್ಗೆಟ್ ಯು ಇನ್ ಮೈ ಲೈಫ್ ಮೇಡಮ್. ಯು ಆರ್ ವೆರಿ ಡಿಯರ್ ಅಂಡ್ ನಿಯರೆಸ್ಟ್ ಇನ್ ಮೈ ಲೈಫ್ ಮೇಡಮ್. ಪರವಾಗಿಲ್ಲ ಪುಟ್ಟರಾಜು, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಅದ್ ಸರಿ, ನೆನ್ನೆ ಹೇಳ್ಕೊಡಿದ ಪಾಠ ಎಲ್ಲ ನೆನ್ಪಿದ್ಯಾ? ಬರೀ ನೆನಪಿಲ್ದೇನು ಮೇಡಮ್? ಮನೆಗೆ ಹೋಗ್ತಿದ್ದಂಗೆ ಒಂದು 10 ಸಲ ಬರ್ಬಿಟ್ಟೆ. ಆದ್ರೆ ಬರ್ದಿದ್ದೆಲ್ಲ ಸ್ಲೇಟ್ ಅಲ್ವಾ, ಅಳಸಿ ಬರ್ದಿರೋದ್ರಿಂದ ನಿಮಗೆ ನಾನು ಒಂದೇ ಸಲ ಬರ್ದಂಗೆ ಕಾಣಿಸ್ತಾ ಇದೆ. ಸರಿ, ಈಗ ನಾನು ಕೇಳೋ ಪ್ರಶ್ನೆಗೆ ಇಂಗ್ಲಿಷ್ ನಲ್ಲಿ ಆನ್ಸರ್ ಮಾಡ್ಬೇಕು. ಎಸ್ ಮ್ಯಾಮ್. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಪುಟ್ಟರಾಜು ಮೇಡಮ್. ಎಡಗೈ ಎತ್ತಿದ್ರೆ ತಿಮ್ರಾಜು ಮೇಡಮ್, ಬಲಗೈ ಎತ್ತಿದ್ರೆ ಮುನ್ರಾಜು ಮೇಡಮ್. ಹೇಳುತ್ತಾ ಇರ್ಲಿಲ್ಲ ಅಂದ್ರೆ? ಖಾಲಿ ಮೇಡಮ್, ಎಂಟಿ ಪುಟ್ಟರಾಜು ಮೇಡಮ್. ಪುಟ್ಟರಾಜು, ನೀನ್ ಮಾತಾಡೋದ್ ಕೇಳ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ನಿನ್ನಂತ ಶಿಷ್ಯ ಸಿಕ್ಕಿದ್ದು ನನ್ ಭಾಗ್ಯ. ಇಲ್ಲ ಮೇಡಮ್, ನಿಮ್ಮಂತ ಗುರುಗಳು ಸಿಕ್ಕಿದ್ದು ನನ್ನ ಭಾಗ್ಯ. ನೀವು ನನಗೆ ಪೂರ್ತಿ ಇಂಗ್ಲಿಷ್ ಕಲ್ಸ್ಕೊಟ್ಟೆ ಹೋಗ್ಬೇಕು. ಅರ್ಧಂಬರ್ಧ ಕಲ್ಸ್ಕೊಟ್ಟು ಹಂಗೆ ಏನಾದ್ರು ಹೋದ್ರೆ ನಿಮ್ದೊಂದು ಮೂರ್ತಿ ಮಾಡಿಟ್ಕೊಂಡು ನಾನೇ ಮಿಕ್ಕಿದ್ನೆಲ್ಲ ಕಲ್ಸ್ಬಿಡ್ತೀನಿ ಮೇಡಮ್. ಡೋಂಟ್ ವೆರಿ ಪುಟ್ಟರಾಜು, ನನಗೆ ಬರೋ ಇಂಗ್ಲಿಷ್ ಎಲ್ಲ ನಿಂಗೆ ದಾರಿ ಎರ್ಕೊಟ್ಬಿಟ್ಟೆ ಹೋಗೋದು. ಲೇ ಆಡ, ನಿನಕಿನ್ನ ಜಾಸ್ತಿ ಮನೆಗಳು ನಂದಿವೆ. ಆಡ 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 ಆಡ. ಮತ್ತು ನಿಮ್ ಮೇಡಮ್ ಬರೋ ಹೊತ್ತಾಯ್ತು ಕಣೋ. ಹೋಮ್ವರ್ಕ್ ಮಾಡಿದ್ಯಾ? ಲೇ ಮಾಡಿದ್ರಾಯ್ತು. ಲೈನ್ ಹಾಕ. ವಾಟ್ ಆರ್ ಯು ಡೂಯಿಂಗ್? ಚುಕ್ಕಿ ಆಟ ಆಡಿಂಗು. ವೆರಿ ಬ್ಯಾಡ್. ಹೋಮ್ವರ್ಕ್ ನಾನು ಸ್ವಲ್ಪ ಹೊತ್ತಲ್ಲೇ ಮಾಡ್ತೀನಿ. ಇಷ್ಟು ಹೇಳ್ಕೊಟ್ರೆ ಪ್ರಯೋಜನ ಇಲ್ಲ. ನಾನು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ಮೇಲೆ ನೀನ್ ಎಷ್ಟು ಲೇಜಿ ನೋಡು. ನಿನ್ಗಿಂತ ಆ ಬೆಫೆಲೋನೇ ಎಷ್ಟು ವಾಸಿ. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ನನ್ಗೆ ನಮ್ಮ ಮದ್ವೆ ಆಗಿ ಅಮೆರಿಕಕ್ಕೆ ಬರ್ಬೇಕು ಅಂತ ಬಹಳ ಆಸೆ ಇದೆ. ನೋ ಚಾನ್ಸ್. ನನ್ಗೀಗ ಹಳ್ಳಿ ಹುಡುಗ ಸಿಕ್ಕಿದ್ದಾನೆ, ಪುಟ್ಟರಾಜು ಅಂತ. ಅವ್ನು ಎಷ್ಟು ಇಂಟೆಲಿಜೆಂಟ್ ಗೊತ್ತಾ? ನಾನು ಹೇಳ್ಕೊಡಿದ ತಕ್ಷಣ ಹಾಗೆ ಕಲ್ತ್ಬಿಡ್ತಾನೆ. ನಾನು ಅವನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ, ಅವನ್ನೇ ಅಮೆರಿಕ ಕರ್ಕೊಂಡು ಹೋಗ್ತೀನಿ. ಸಾಧ್ಯ ಆದ್ರೆ ಅವನ್ನೇ ಮದ್ವೆ ಯಾಕೋ ಬಿಟ್ಲ ಹೊಡಿತೀಯಾ? ನಾನ್ ಹೇಳ್ದೆ ತಾನೆ ಚುಕ್ಕಿ ಆಟ ಬೇಡ, ಹೋಮ್ವರ್ಕ್ ಮಾಡೋ ಅಂತ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣ. ಯಾವ್ದು ತಪ್ಪ? ಪಲ್ಲು ಹೊರಗಡೆ ಕಾಯ್ತಿರ್ತೀನಿ, ರಂಜಿತಾ ಬಂದ್ರೆ ಹೇಳ್ತೀನಿ ಅಂದಿದ್ಲು, ಹೇಳಲೇ ಇಲ್ಲ. ಏನಪ್ಪ, ಎಷ್ಟೊತ್ತಾದ್ರೂ ರಂಜಿತಾ ಮೇಡಮ್ ಬರ್ಲೇ ಇಲ್ಲ. ಸಾಕು, ಸುಮ್ಮನಿರಲ್ಲ. ರಂಜಿತಾ ಮೇಡಮ್ ಬಂದಿದ್ದು ಆಯ್ತು, ಇವನು ಮಕ್ಕ ಕುಗ್ದಿದ್ದು ಆಯ್ತು. ಎಲ್ಲಿ ಕಟ್ಟೆಗಾಯಕ್ಕೆ ಹೋಗಿದ್ದಮ್ಮ? ಏನಪ್ಪ, ಬಂದಿದ್ದ ರಂಜಿತಾ ಮೇಡಮ್ಗೋಸ್ಕರ ಕಾಯ್ತಾ ಇದ್ನ. ಯಾವ್ದೋ ಒಂದ್ ನಾಯಿ ಬಂದು ಬಂದ್ ಕಿತ್ಕೊಂಡು ಹೊರಟೋಯ್ತು. ನಾಯಿ ಹೊಡ್ದು ಬಂದ್ ಕಿತ್ಕೊಂಡು ಬರೋ ಅಷ್ಟ್ರಲ್ಲಿ ರಂಜಿತಾ ಮೇಡಮ್ ಬಂದ್ಬಿಟ್ಟಿದ್ದಾರೆ. ಇಲ್ಲೊಪ್ಪದ್ದು ಸಾರಿ ಕಣೋ, ನೆಕ್ಸ್ಟ್ ಟೈಮ್ ರಂಜಿತಾ ಮೇಡಮ್ ಆಚೆ ಹೋಗಿ ಬರ್ವಾಗ ಕರೆಕ್ಟ್ ಆಗಿ ಬಂದು ಹೇಳ್ತೀನಿ. ಏನಪ್ಪ, ಈ ನಾಯಿ ಕಚ್ಚಿದ್ ಬಂದ್ ನಾನು ತಿನ್ನಲ್ಲ, ನೀವೇ ತಿನ್ಬಿಡಿ. ಇಟ್ಲ ತಿಂತೇನ? ನಾನು ಅರ್ಧ ನೀನ್ ಅರ್ಧ. ಪದ್ದು, ಯಾಕೋ ಹಿಂಗ್ ಮಾಡ್ಕೊತಾ ಇದೀಯಾ? ಬಂದಿರೋ ಅವಕಾಶನ ಕಳ್ಕೊತಾ ಇದೆಯಲ್ಲೋ. ಆ ಅಮ್ಮನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ಲು. ಕಲಿಯೋ ಬುದ್ಧಿ ನಿನಗಿಲ್ಲ ಅಂದ್ರೆ ನಾನು ಏನು ಮಾಡಿ? ಹಳ್ಳಿಲಿ ಕುಲಿ ಕಾಯ್ತಿದ್ದವನ್ನ ಇಲ್ಲಿ ಕಲ್ಸ್ಕೊಂಡ್ ಬಂದಿದ್ದು ಇದಕ್ಕೇನೋ? ನಮ್ಮ ಯಜಮಾನ್ರು ಮೇಲಕ್ಕೆ ಹೋದಾಗ್ಲೇ ನೀನು ಹೋಗ್ಬಿಟ್ಟಿದ್ದಿದ್ರೆ ಎಷ್ಟೋ ನೆಮ್ಮದಿ ಆಗಿರ್ತಿದ್ದೆ. ಬದುಕಿ ನನ್ನ ಪ್ರಾಣ ತಿಂತಾ ಇದೆಯಲ್ಲೋ. ಎಲ್ಲ ನನ್ನ ಕಲ್ಮ. ಲೇ ಬಿಟ್ಲ, ನನ್ನ ದಾರಿಗೆ ಅಡ್ಡ ಬರ್ತಾರ ಆ ಪುಟ್ಟರಾಜು ಯಾರು ಅಂತ ಕಂಡಿಡ್ದು ಅವನ್ನ ಗೀಜ ಮಾಡೋಣ. ಗುಡ್ ಪುಟ್ಟರಾಜು, ನಿನ್ನೆ ಹೇಳ್ಕೊಟ್ಟಿದ್ದನ್ನ ಎಷ್ಟು ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ. ಹೌದು ಮೇಡಮ್, ಎಲ್ಲ ಟೀಚರ್ ಅಮ್ಮನ ಆಶೀರ್ವಾದ ಮ್ಯಾಮ್. ಸರಿ, ಈಗ ನಾನು ಕೇಳೋದಕ್ಕೆ ಇಂಗ್ಲಿಷಲ್ಲಿ ಆನ್ಸರ್ ಮಾಡ್ಬೇಕು. ಎಸ್ ಮ್ಯಾಮ್. ಯು ಲವ್ ಅಮೆರಿಕಾ? Yes, ma'am. I love America. I love India more than America. Why? Because, ma'am, India is my birthplace, is my nativity, is my motherland. Motherland is greater than other land, ma'am. That's all, ma'am. ಪುಟ್ಟರಾಜು, ನೀನ್ ಇಂಗ್ಲಿಷ್ ಮಾತಾಡೋದನ್ನ ಕೇಳ್ತಾ ಇದ್ರೆ ಈಗ್ಲೇ ನೀನು ಅಮೆರಿಕ ಕರ್ಕೊಂಡು ಹೋಗ್ಬಿಡ್ಬೇಕು ಅನ್ಸುತ್ತೆ. India. Yes, ma'am. ಪಾಂಡ್ರಂಗ, ಸಾರಿ ಗಾಯ್ಸ್, ನೀವು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರಾ. ನಾನು ಪಾಂಡ್ರಂಗ ಅಲ್ಲ, ಪುಟ್ಟರಾಜು. ಎಡಗೈ ಎತ್ತಿದ್ರೆ ತಿಮ್ರಾಜು, ಬಲಗೈ ಎತ್ತಿದ್ರೆ ಮುನ್ರಾಜು. ಬಾಬಾ ಸ್ಟುಪಿಡ್, ಕಂಡ್ಕೊಂಡವ್ರನ್ನ ಬಾಬಾ ಅಂತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನೆ? ಲೋಪದ್ದು ಈ ಏಟು ನಮ್ ಭಾವಂದೆ ಕಣ. ಹೌದಾ? ನನ್ಗೆ ಗೊತ್ತಾಗ್ಲಿಲ್ವಲ್ಲ. ಗೊತ್ತುಪಡ್ತೀನಿ ತಾಳಪ್ಪ. ಅದು ಮೇಡಮ್, ಇಲ್ಲಿ ಯಾಕೋ ನನಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಾ ಇದೆ, ಕಲಿಯೋದಕ್ಕೆ ಆಗ್ತಾ ಇಲ್ಲ. ನಾವು ಬೇರೆ ಕಡೆ ಹೋಗೋಣ. ಲೇ ಬಿಟ್ಲ, ಅದು ಪಾಂಡ್ರಂಗನ ಪುಟ್ಟರಾಜನ ಗೊತ್ತೇ ಆಗ್ತಿಲ್ವಲ್ಲ. ಒಂದ್ ಕೆಲಸ ಮಾಡೋಣ, ಜಾಜೆಟ್ಗೆ ಹೋಗಿ ಫಿಟ್ಟಿಂಗ್ ಅಣ್ಣ, ಅಲ್ಲೆಲ್ಲ ಗೊತ್ತಾಗುತ್ತೆ ಬಾ. ಓ ಮೈ ಗಾಡ್, ಈ
ನೀವಿಬ್ರು ಹೇಳ್ತಿರೋದು ನಿಜಾನೇನ್ರೋ? ಹ್ಞೂ ಜಾಜಿ ಅವ್ರೆ, ಆ ಹಳ್ಳಿ ಹುಡುಗನ್ ವೇಷದಲ್ಲಿರೋದು ಪುಟ್ಟರಾಜು ಅಲ್ಲ, ಪಾಂಡುರಂಗನ್ನೇ. ನಾನು ಕೆಳಗಿಂದ ಮೇಲ್ವರೆಗೂ ನೋಡಿದೆ, ಅದು 100% ಭಾವನೆ. ಮತ್ತೆ ಅಲ್ಲೇ ಬಿಟ್ಟು ಬಂದ್ವಿ, ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಆದ್ರೆ ಗ್ಯಾರಂಟಿ ಅವನೇ ಪಾಂಡುರಂಗ ಅಂತ ನಮ್ಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಅಲ್ಲೇ ಬಿಟ್ಟು ಬಂದ್ಬಿಟ್ವಿ. ಜಾಜಿ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ರಂಜಿತಾ, ನೀನು ಇಂಡಿಯಾಗ್ ಬಂದಿರೋದು ಯಾತಕ್ಕೆ? ಒಂದ್ ಒಳ್ಳೆ ಹುಡುಗನ ನೋಡಿ ಮ್ಯಾರೇಜ್ ಆಗಿ ಮತ್ತೆ ವಾಪಸ್ ಅಮೆರಿಕಾಗ್ ಹೋಗಕ್ಕೆ ತಾನೆ? ಹೌದು, ಇಲ್ಲಿರೋ ಹುಡುಗನ್ಗೆ ಇಂಗ್ಲಿಷ್ ಕಲ್ಸಿ ಮದುವೆ ಮಾಡ್ಕೊಂಡು ಅಮೆರಿಕಾಗ್ ಹೋಗಿ. ಅದಕ್ಕಿಂತ ನಮ್ ಪದ್ದು ಇದಾನಲ್ಲ ಇವನ, ಇನ್ನು ಶುದ್ಧ ಸೋಂಬೇರಿ. ನನ್ಗೆ ಪುಟ್ಟರಾಜು ಅನ್ನೋ ಒಬ್ಬ ಸಿಕ್ಕಿದ್ದಾನೆ. ಅವ್ನು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಕಲಿತಾ ಇದ್ದಾನೆ ಗೊತ್ತಾ? ಜೊತೆಗೆ ಕರ್ಕೊಂಡ್ ಬಂದಿದ್ನಿ, ಕರಿತೀನಿ ಇರು. ಪುಟ್ಟರಾಜು. ಎಸ್ ಮ್ಯಾಮ್. ಓ ಮೈ ಗಾಡ್, ರಂಜಿತಾ, ನೀನ್ ತಿಳ್ಕೊಂಡಿರೋ ಹಾಗೆ ಇವರು ಪುಟ್ಟರಾಜು ಅಲ್ಲ, ನನ್ನ ಹಬಿ. ಯಾರು ನಿಮ್ಮ ಹಬ್ಬಿ? ನಾನು ಪುಟ್ಟರಾಜು. ಬಲಗೈ ತಿಂದ್ರೆ ತಿಮ್ರಾಜು, ಎಡಗೈ ತಿಂದ್ರೆ ಮುನ್ರಾಜು. ರಾಜಿ, ಈ ಪುಟ್ಟರಾಜು ನಂಗೆ ತುಂಬಾ ಇಷ್ಟ ಆಗಿದ್ದಾರೆ. ನಾನು ಇವ್ರನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾವ್ದೇ ಕಾರಣಕ್ಕೂ ನೀನು ಇವ್ರನ್ನ ಮ್ಯಾರೇಜ್ ಮಾಡ್ಕೊಳಕ್ಕೆ ನಾನು ಬಿಡಲ್ಲ. ಇವ್ರು ನನ್ನ ಹಬಿ. ಈ ಗಲಿಗಲಿ ವಂಶ ಇದೆಯಲ್ಲ, ಇಟ್ಸ್ ನಾಟ್ ಗಲಿಗಲಿ ಮ್ಯಾಮ್, ಇಟ್ಸ್ ಅ ಗಂಡಿಗಲಿ ಮ್ಯಾಮ್. ಗೊತ್ತಾಯ್ತಾ? ಇವರೇ ನನ್ನ ಹಬಿ ಅಂತ. ಹೌದು, ಅನುಮಾನನೇ ಇಲ್ಲ, ಇವರೇ ನಮ್ಮ ಯಜಮಾನ್ರು. ಚಂಪ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇನ್ ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಸುಮ್ಮನಿಲ್ಲಮ್ಮ, ಅಮ್ಮ ಇವನೇ ನನ್ನ ಮಗ. ಜಾಜಿ, ಇದ್ರಲ್ಲಿ ನಿಂದೆ ತಪ್ಪು. ನಿನ್ ಗಂಡನ ಯಾಕೆ ಮೊದ್ಲೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿಲ್ಲ? ಹೀಗೆಲ್ಲ ಆಗತ್ತೆ ಅಂತ ನನ್ಗೇನ್ ಗೊತ್ತಿತ್ತು? ಮತ್ತೆ ನಿನ್ ಗಂಡ ಸರಿ ಇಲ್ಲ, ಕಣ್ ಹೆಣ್ಮಕ್ಳಿಗೆಲ್ಲ ಕಣ್ ಹಾಕ್ತಾನೆ, ಮಿಸ್ಬಿಹೇವ್ ಮಾಡ್ತಾನೆ, ರೋಡ್ ರೋಮಿಯೋ ಅಂತೆಲ್ಲ ಸುಳ್ಳು ಹೇಳ್ದೆ. ಸುಳ್ಳಲ್ಲ, ನಾನು ಹೇಳಿದ್ ನಿಜಾನೇ. ಸುಮ್ಮನಿರು ಜಾತಿ, ಕಟ್ಕೊಂಡ್ ಗಂಡನ ಮೇಲೆ ಈ ರೀತಿ ಅಪವಾದ ಹೊರಿಸಬಾರ್ದು. ಪುಟ್ಟರಾಜು ಇಸ್ ಅ ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ಪುಟ್ಟರಾಜು, ನೀವ್ ನನ್ನ ಮದ್ವೆ ಮಾಡ್ಕೊಳ್ಳಿ, ನಾನ್ ನಿಮ್ಮನ್ನ ಅಮೆರಿಕಾ ಕರ್ಕೊಂಡು ಹೋಗ್ತೀನಿ. ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್, ವೈ? ಬಿಕಾಸ್ ಐ ಆಮ್ ಆಲ್ರೆಡಿ ಮ್ಯಾರಿಡ್ ಮ್ಯಾಮ್. ಶಿ ಇಸ್ ಮೈ ವೈಫ್. ಅದು ನೋಡಿ ಮೇಡಮ್ ಅವರೇ, ಅವರು ನನ್ನನ್ನ ಸದ್ಯಕ್ಕೆ ಗಂಡನ ತರ ನೋಡ್ಕೊತಾ ಇಲ್ಲ. ಮುಂದೆ ಒಂದಲ್ಲ ಒಂದ್ ದಿವಸ ಅವ್ರ ಮನಸ್ಸನ್ನ ಬದಲಾಯಿಸಿ ನನ್ನನ್ನು ಗಂಡನ ತರ ನೋಡ್ಕೋತವ್ರೆ ಅನ್ನೋ ಏಕಮಾತ್ರ ಉದ್ದೇಶದಿಂದ ನಾನು ಬದುಕನ್ನ ಸಾಗಿಸ್ತಾ ಇದ್ದೀನಿ. ಅದು ಅಲ್ಲದೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ದೇಶನ ಬಿಟ್ಬಿಟ್ಟು ಅಮೆರಿಕಕ್ಕೆ ಬರೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಪ್ಲೀಸ್ ನೀವು ಒಬ್ಬರೇ ಹೋಗಿ ಬನ್ನಿ ಮ್ಯಾಮ್. ಯು ಆರ್ ಗ್ರೇಟ್ ಪುಟ್ಟರಾಜು. ಐ ಆಮ್ ನಾಟ್ ಪುಟ್ಟರಾಜು, ಐ ಆಮ್ ಪಾಂಡುರಂಗ ಗಂಡಗಲಿ ಮ್ಯಾಮ್. ಯು ಆರ್ ಎ ಟ್ರೂ ಇಂಡಿಯನ್. ಮಾತು ಜೇಸ್ತಲ್ಲ ಜಾಜಿ, ಇನ್ನೊಂದ್ಸಲ ಕಟ್ಕೊಂಡ್ ಗಂಡನ ಮೇಲೆ ಅಪವಾದ ಹೊರಿಸಿದ್ರೆ ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ನೀವು ಅಲ್ಲೇ ರೀ, ನಾನೇ ಅಮೆರಿಕಕ್ಕೆ ಓಡಿ 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 ಬಂದು ನಿಮ್ಮನ್ನ ಮದುವೆ ಆಗ್ಬಿಡ್ತೀನಿ.